ಅಯ್ಯೋ ಅದ ಪಾಪ ಅವನಿಗೆ ಏನು ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಈಗ ನೀವು ನಾನು ನೋಡ್ತಿದ್ರಲ್ಲ ಕಣ್ಣಿಗೆ ಬಿಟ್ಟು ಹಂಗೆ ಅವನು ನೋಡ್ತಿದ್ದ. ಇವ್ರಿಗೆ ಗೊತ್ತಾಗೋಯ್ತು, ಓಹೋ ದಿಸ್ ಇಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ. ತಿರ್ಗಾ ಕೇಳ್ದ, ಹಲೋ ಮಿಸ್ಟರ್ ವೇರ್ ಆರ್ ಯು ಅಂದ. ಆಗ ಅವನಿಗೇನು ಅರ್ಥ ಆಗಿಲ್ಲ ಸರ್. ತಿರ್ಗಾ ಕೇಳ್ದ, ಬಿಟ್ಟಲ್ಲ ನಮ್ಗೆ ಇರ್ಬತ್ರ, ಹಲೋ ಮಿಸ್ಟರ್ ವೈಟ್ ಮ್ಯಾನ್ ವೆನ್ ಆರ್ ಯು ಅಂತ. ಆಗ ಅವನಿಗೇನು ಅರ್ಥ ಆಗಿರ್ಬೇಕು, ನನ್ನ ಹೆಸರು ಕೇಳ್ತಿದ್ದೀನಪ್ಪ ಅಂತ. ಅದಕ್ಕೆ ನಮ್ಮ ವೀರಭದ್ರ ಫುಲ್ಲು ಖುಷಿಯಾಗಿ ಯಾರು ಬಂದ್ರಪ್ಪ ಇವತ್ತಲ್ಲಿ? ನಾನು ಹೆಂಡ್ತಿನ ಅಂತ. ನಾನು ಹೇಳ್ತೀನ ಅಂತ ಅಯ್ಯೋ ನಿಮ್ಮನೇಲಿ ನೀನೇ ತಿರುಗು. ನೀತಿಗೆ ನನಗೆ ಹೆದರಿಕಾಗ್ತಿದೆ. ನೀನೇ ಹೋಗ್ತೀವಿ. ನೀತಿಗೆ ನಾನೇ ತೆಗಿತೀನಿ. ಬುಕ್ಕಲ ಮಕ್ಕಳು ಹೆದರ್ಕೊಂಡು ಸಾಯ್ತಾರೆ ಎಲ್ಲರೂ. ಅಲ್ಲ ಈ ಕರ್ಮಕ್ಕೆ ಅಮ್ಮಲ್ಲಿ ಯಾಕೆ ತಕೊಂಡ್ಬರ್ಬೇಕಿತ್ತು? ಇಬ್ಬರು ನನ್ನನ್ನು ಧೈರ್ಯವಾಗಿರ್ಬೇಕು ನೋಡು. ಗುಡ್ ಮಾರ್ನಿಂಗ್ ರೀ ಸಾಹೇಬ್ರ. ಐ ಆಮ್ ಸಾರಿ, ನೀವೇನೋ ಖುಷಿಯಾಗಿ ಪಾರ್ಟಿಗೆ ಟೀ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಬಹುಶಃ ನಾನೇ ಅಡ್ರೆಸ್ ತಪ್ಪಿ ಬಂದಿರ್ಬೇಕು. ಅಂದಂಗಿಲ್ಲಿ 350ನೇ ಫ್ಲಾಟ್ ಯಾವುದು? ಇದೆ ಸರ್, ಇದೆ. ಅರೆ ಸ್ಕೀಮ್ ಇದೇ 350ನೇ ಫ್ಲಾಟ್. ಬರ್ಕೊಂಬಂದಿರೋ ನಂಬರ್ ತಪ್ಪಾಗ್ಬಿಡ್ತಾ ಅಂತ. ಬರ್ಕೊಂಬಂದಿರೋದು ಇದೇ ನಂಬರ್. ನೀವು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು? ಇದು ನಮ್ದೇ ಮನೆ ಸರ್. ಹೌದು ನಮ್ಮ ಸ್ನೇಹಿತರು. ಅಲ್ಲ ರೀ, ಎಷ್ಟು ಹೊತ್ತಿನಿಂದ ಇಲ್ಲೇ ಇದ್ದೀರಾ ಅಂತ ಕೇಳಿದ್ರು. ಫ್ರಮ್ 2000 20 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಅದು ಅಲ್ಲ ರೀ, ಎಷ್ಟು ಹೊತ್ತಿನಿಂದ ಇಲ್ಲೇ ಇದ್ದೀರಾ ಅಂತ ಕೇಳ್ತಿರೋದು. ನಾನು ಅಷ್ಟೇ ಸರ್. ಇವ್ರಿಗಿಂತ ಮುಂಚೆ ನಾ ಕಿಟಿಕಿ ಹಾಕ್ತಿದ್ದೆ, ಕಸ ಹೊಡೆಯಲ್ಲ. ಸರಿ ಹಾಗಾದ್ರೆ ಅಲ್ಲ, ಈಗ 1 ಗಂಟೆ ಕೆಳಗೆ ಈ ಫ್ಲಾಟ್ ಇಂದ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಯಾರೋ ಒಬ್ಬ ಕಳ್ಳ ಕಿಟಕಿ ಹಾಕಿದಾನೆ, ಕೂಡಲೇ ಬನ್ನಿ ಅಂತ. ಸಾರ್ ಹಂಗಂದ್ರೆ ಅದು ಇದಲ್ಲ, ಈ ಕಡೆದಿರ್ಬೇಕು ಇಲ್ಲ ಆ ಕಡೆದಿರ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ ನೋಡಿಗ ಈ ಕಿಟಕಿ ಕಡೆ ಹತ್ತಕ್ಕೆ ಆ ದಾರನೇ ಇಲ್ಲ. ನೀವೇನ್ರಿ ಒಳ್ಳೆ ಕಿಟಕಿ ಅನುಭವ ಇರೋ ತರ ಹೇಳ್ತಿದ್ದೀರಾ? ಸರಿ ಹಾಗಾದ್ರೆ ನಾ ಇನ್ ಬರ್ತೀನಿ. ಸಿಸ್ಟರ್, ಕುಡಿಯಕ್ಕೆ ಒಂದು ಗ್ಲಾಸ್ ನೀರು ಕೊಡ್ತೀರಾ? ಬನ್ನಿ ಸರ್, ಕೂತ್ಕೊಳ್ಳಿ. ನೀರಕ್ಕೆ ಬೇರೆ ತಗೊಳ್ಳಿ ಬನ್ನಿ. ಅಲ್ಲ ವಿಷಯ ನೋ, ನಾವು ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಯಾವ್ದನ್ನು ತಗೊಳ್ಳಲ್ಲ. ತಗೊಳ್ಳೇಬೇಕು ಅಂತ ಆದ್ರೆ ಯಾವ್ದಾದ್ರು ಸರಿ. ಎಸಿ ಇಲ್ವಾ? ಕುಡಿದ್ರದೇ ಓಸಿ ಎಸಿ ಅರೆ ಇಸ್ಕಿ, ನಂಗಿವತ್ತು ಬಹಳ ಖುಷಿ ಆಗಿದೆ. ನಾವಿದ್ದೀವಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ದಿನ 24 ಗಂಟೆನೂ ಈ ಕಳ್ಳರು, ಈ ಕದಿಮ್ರು ಮತ್ತೆ
ಈ ಅನೈತಿಕ ಸಂಬಂಧ ತೊಡಗಿರ್ತಾರಲ್ಲ ಇಂಥವ್ರ ಜೊತೆಗಿರೋದೇ ಜಾಸ್ತಿ ಹೌದು ಆಗುತ್ತೆ ಸರ್ ಹೌದು. ಅದ್ರ ಮಧ್ಯೆ ನಿಮ್ಮಂತ ಜೆಂಟಲ್ ಮ್ಯಾನ್ ಜೊತೆ ಕೂತ್ಕೊಂಡು ಕುಡಿಯೋದಂದ್ರೆ ಬಹಳ ಅಪರೂಪ ಬಿಡಿ. ಹೌದು ಜೆಂಟಲ್ ಮ್ಯಾನ್ ಒಂದ್ ಸಾಂಗ್ ಹಾಕ್ತೀಯಾ? ಆಗ್ತದೆ ಸರ್. ನೀಟ್ ಗೊಬ್ಬರ ಸೀರೆ ಆಗ್ತಿದ್ದೆ ಸಿಂಹ ನ್ಯಾವ್. ಸರ್ ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಲೈಫ್ ಇರೋದಿಲ್ಲ ಸರ್. ಫ್ಯಾಮಿಲಿ ಹೌದೌದು, ನಮ್ಮಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಈ ಫ್ಯಾಮಿಲಿ ಲೈಫ್ ಅನ್ಕೊಂಡು ಹೇಗ್ ಬರ್ತೇನೆ? ಸರಿ, ಹಾಗಾದ್ರೆ ನಾ ಈಗ ಹೊರಡ್ಬೇಕು. ಆ ಹಿಂಬದಿ ಸಿಟಿ ಮಾರ್ಕೆಟ್ ಕೋಣೆಯಲ್ಲಿ ಏನೋ ಗಲಾಟೆ ಅಂತ, ನಾನು ಅಲ್ಲೊಂದು ವಿಚಾರಣೆ ನಡೆಸ್ಬೇಕು. ನಾ ಈಗ ಬರಲ್ಲ. ಹೌದಾ ಸರ್? ಸರಿ ಏ ಸರ್ 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 ಅದು ನಮ್ದು ನೀವು ಮಾತಾಡ. ಸಾರಿ, GPS ಪ್ರಾಬ್ಲಮ್. ಹೌದು. ಬಾಗ್ಲ ಕೊಡ್ರಿ, ಬಲ್ರಿಗೆ ಮುಟ್ಟಿ ಬಿಡ್ತಾರೆ. ಒಂದು ಸರ್. ಅಪ್ಪ ಒಂದು ಗಂಟೆ ಕಳೀತು. ಮುಂದೇನ್ ಬರೋದಿದೆಯೋ ಏನೋ. ಏನಾದ್ರು ಕೊಡ್ಲಿ ಮೇಡಮ್, ನಾನಂತೂ